ನಮಸ್ಕಾರ ಸ್ನೇಹಿತರೆ, ಖಡಕ್ ಸ್ಟೋರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಾರ್ತಿಕ ಮಾಸ ಬಂತೆಂದರೆ ಸಾಕು ಇಡೀ ಕರ್ನಾಟಕವೇ ಬದಲಾಗಿ ಬಿಡುತ್ತೆ. ಎಲ್ಲಿ ನೋಡಿದರೂ ಕಪ್ಪು ಬಟ್ಟೆ, ಕುತ್ತಿಗೆಯಲ್ಲಿ ತುಳಸಿ ಮಾಲೆ, ಹಣೆಯ ಮೇಲೆ ಗಂಧ. ಇವರು ಕೇವಲ ಭಕ್ತರಲ್ಲ, ಸಾಕ್ಷಾತ್ ಅಯ್ಯಪ್ಪನೇ ಇಳಿದು ಬಂದಂತೆ ಕಾಣುತ್ತಾರೆ. ಆದರೆ ನಿಮಗೆ ಗೊತ್ತಾ, ಈ 48 ದಿನಗಳ ಕಠಿಣ ವ್ರತದ ಹಿಂದೆ ಕೇವಲ ಭಕ್ತಿ ಮಾತ್ರವಲ್ಲ, ನಮ್ಮ ಪೂರ್ವಜರು ಅಡಗಿಸಿಟ್ಟಿರುವ ಒಂದು ಅದ್ಭುತವಾದ ವಿಜ್ಞಾನ ಕೂಡ ಇದೆ. ಒಬ್ಬ ಮನುಷ್ಯ 48 ದಿನ ಚಪ್ಪಲಿ ಇಲ್ಲದೆ ನಡೆದರೆ, ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಅವನ ದೇಹದಲ್ಲಿ ಏನಾಗುತ್ತೆ ಗೊತ್ತಾ? ಅಯ್ಯಪ್ಪನ ಇರುಮುಡಿಯಲ್ಲಿ ಹಸುವಿನ ತುಪ್ಪವನ್ನೇ ಏಕೆ ತುಂಬಬೇಕು? ಶಬರಿಮಲೆಯಿಂದ ವಾಪಸ್ ಬರುವಾಗ ಅಲ್ಲಿನ ಗಂಟೆಯನ್ನ ಅಪ್ಪಿ ತಪ್ಪಿಯೂ ಮನೆಗೆ ತರಬಾರದು ಯಾಕೆ? ಇವತ್ತಿನ ಈ ವಿಡಿಯೋದಲ್ಲಿ ಶಬರಿಮಲೆ ಯಾತ್ರೆಯ ಪ್ರತಿಯೊಂದು ನಿಯಮದ ಹಿಂದಿರುವ ರೋಚಕ ಸತ್ಯಗಳು ಮತ್ತು 2025 ಮತ್ತು 26ರ ಶಬರಿಮಲೆ ಯಾತ್ರೆಯ ದಿನಾಂಕಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಬನ್ನಿ, ಸ್ವಾಮಿಗೆ ಒಂದು ಶರಣು ಹೇಳುತ್ತಾ ವಿಡಿಯೋ ಶುರು ಮಾಡೇ ಬಿಡೋಣ. ಸ್ನೇಹಿತರೆ, ಮೊದಲನೆಯದ್ದಾಗಿ ಮಾಲೆ ಹಾಕಲು ಕಾರ್ತಿಕ ಮಾಸವನ್ನೇ ಏಕೆ ಆಯ್ಕೆ ಮಾಡಿಕೊಳ್ಳುತ್ತಾರೆ? ಇದರ ಹಿಂದಿನ ಲಾಜಿಕ್ ಕೇಳಿದ್ರೆ ನೀವು ಆಶ್ಚರ್ಯ ಪಡುತ್ತೀರಾ. ಹೌದು ಸ್ನೇಹಿತರೆ, ಯಾತ್ರೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಇರುತ್ತೆ, ಆದ್ರೆ ನವೆಂಬರ್ ನಲ್ಲೇ ಯಾಕೆ ಮಾಲೆ ಹಾಕ್ತಾರೆ? ನೋಡಿ ಫ್ರೆಂಡ್ಸ್, ಕಾರ್ತಿಕ ಮಾಸ ಅಂದ್ರೆ ಚಳಿಗಾಲದ ಆರಂಭ. ಶಬರಿಮಲೆ ಇರೋದು ದಟ್ಟವಾದ ಕಾಡಿನಲ್ಲಿ. ಅಲ್ಲಿ ಮಾರ್ಗಶಿರ ಮತ್ತು ತೈಪುಷ್ಯ ಮಾಸದಲ್ಲಿ ವಿಪರೀತ ಚಳಿ ಇರುತ್ತೆ. ಆ ಕೊರೆಯುವ ಚಳಿಯನ್ನ ತಡೆದುಕೊಳ್ಳಲು ನಮ್ಮ ದೇಹ ಈಗಿನಿಂದಲೇ ರೆಡಿಯಾಗಬೇಕು. ಅದಕ್ಕೆ ಈ ವ್ರತ ಒಂದು ತಯಾರಿ ಇದ್ದಂತೆ. ಈಗಿನಿಂದಲೇ ಮುಂಜಾನೆ ಎದ್ದು ತಣ್ಣೀರು ಸ್ನಾನ ಮಾಡಿ ಅಭ್ಯಾಸ ಮಾಡಿಕೊಂಡರೆ ಮುಂದೆ ಆ ಕಾಡಿನ ಚಳಿಯಲ್ಲಿ ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ. ಇದೊಂದು ಪಕ್ಕಾ ವೈಜ್ಞಾನಿಕ ತಯಾರಿ. ಇನ್ನು ಸ್ನೇಹಿತರೆ, ಮಾಲೆಯ ವಿಚಾರಕ್ಕೆ ಬರೋಣ. ಚಿನ್ನ, ಬೆಳ್ಳಿ ಅಥವಾ ಮುತ್ತಿನ ಹಾರ ಹಾಕಿಕೊಳ್ಳುವ ಆಗಿಲ್ಲ. ಕೇವಲ ತುಳಸಿ ಅಥವಾ ರುದ್ರಾಕ್ಷಿ ಮಾಲೆಯೇ ಬೇಕು. ಯಾಕೆ ಅಂತ ಗೊತ್ತಾ ಸ್ನೇಹಿತರೆ? ಈ ಮಾಲೆ ನಿಮ್ಮ ಎದೆಗೆ ತಾಗಿದಾಗ ನಿಮ್ಮ ದೇಹದಲ್ಲಿ ಒಂದು ಮ್ಯಾಜಿಕ್ ನಡೆಯುತ್ತೆ. ಹೌದು, ತುಳಸಿ ಮಾಲೆಗೆ ದೇಹವನ್ನ ತಂಪಾಗಿರಿಸುವ ಶಕ್ತಿ ಇದೆ. ತುಳಸಿ ಶ್ರೀಮನ್ನಾರಾಯಣನಿಗೆ ಪ್ರಿಯವಾದದ್ದು. ಶಬರಿಮಲೆಯ ಆ ಬೆಟ್ಟಗಳನ್ನ ಹತ್ತುವಾಗ ನಿಮ್ಮ ಎದೆಯ ಬಡಿತ ತುಂಬಾ ಜೋರಾಗಿರುತ್ತೆ, ದೇಹದ ಉಷ್ಣಾಂಶ ಏರುತ್ತದೆ. ಆಗ ಆ ಎದೆಗೆ ತಾಗಿಕೊಂಡಿರುವ ಆ ತುಳಸಿ ಮಣಿಗಳು ನಮ್ಮ ದೇಹದ ಉಷ್ಣತೆಯನ್ನ ಕಂಟ್ರೋಲ್ ಮಾಡುತ್ತದೆ. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಬರದಂತೆ ತಡೆಯುವ ಶಕ್ತಿ ಈ ಮೂಲಿಕೆಗಿದೆ. ಇದೇ ಕಾರಣಕ್ಕೆ 48 ದಿನಗಳ ಕಾಲ, ಅಂದರೆ ಒಂದು ಮಂಡಲ, ಈ ಮಾಲೆಯನ್ನ ತೆಗೆಯುವ ಆಗಿಲ್ಲ. 48 ದಿನ ಯಾವುದೇ ಒಂದು ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದರೆ ಅದು ನಮ್ಮ ಜೀವನದ ಅಭ್ಯಾಸವಾಗಿ ಬದಲಾಗುತ್ತದೆ ಅನ್ನೋದು ಮನಃಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ನೀವು ನೋಡಿರಬಹುದು, ಅಯ್ಯಪ್ಪ ಸ್ವಾಮಿಗಳು ಯಾವಾಗಲೂ ಕಪ್ಪು ಅಥವಾ ನೀಲಿ ಅಥವಾ ಕೇಸರಿ ಬಟ್ಟೆ ಧರಿಸುತ್ತಾರೆ. ಇದರ ಸೀಕ್ರೆಟ್ ಏನು? ನೀವು ಕಾಡಿನಲ್ಲಿ ಕಳೆದು ಹೋದರೆ ನಿಮ್ಮ ಪ್ರಾಣ ಉಳಿಸುವುದು ಇದೇ ಬಣ್ಣಗಳು. ಹೌದು ಸ್ನೇಹಿತರೆ, ನಿಮಗೆ ಶಾಕ್ ಆಗಿರಬಹುದು. ಶಬರಿಮಲೆ ದಟ್ಟವಾದ ಕಾಡು. ಅಲ್ಲಿನ ಹಸಿರು ಪರಿಸರದ ಮಧ್ಯೆ ಮನುಷ್ಯರನ್ನ ಗುರುತಿಸಲು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಸಹಕಾರಿಯಾಗಿರುತ್ತದೆ. ಅಷ್ಟೇ ಅಲ್ಲ, ಇದು ಶನಿದೇವರ ಮತ್ತು ಅಯ್ಯಪ್ಪನ ಪ್ರಿಯವಾದ ಬಣ್ಣಗಳು. ಇನ್ನು ಚಪ್ಪಲಿ ಹಾಕದಿರುವುದಕ್ಕೆ ಬಲವಾದ ಕಾರಣವಿದೆ. 48 ದಿನ ಬರಿಗಾಲಿನಲ್ಲಿ ನಡೆದರೆ ನಿಮ್ಮ ಪಾದಗಳು ಗಟ್ಟಿಯಾಗುತ್ತವೆ. ಶಬರಿಮಲೆಯ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಡೆಯುವಾಗ ನಿಮ್ಮ ಪಾದಗಳಿಗೆ ಗ್ರಿಪ್ ಸಿಗಬೇಕಾದರೆ ಪಾದಗಳು ಈಗಿನಿಂದಲೇ ಪಳಗಿರಬೇಕು. ಶೂ ಹಾಕಿದರೆ ಜಾರಿ ಬೀಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ, ಆದರೆ ಬರಿಗಾಲು ನಿಮಗೆ ಸೇಫ್ಟಿ ಕೊಡುತ್ತೆ. ಸ್ನೇಹಿತರೆ, ಯಾತ್ರೆಗೆ ಹೊರಡುವಾಗ ತಲೆಯ ಮೇಲೆ ಇರುಮುಡಿ ಏಕೆ ಒತ್ತಿಕೊಳ್ಳುತ್ತಾರೆ? ಅದರಲ್ಲೂ ಆ ತೆಂಗಿನಕಾಯಿಯಲ್ಲಿ ತುಪ್ಪ ತುಂಬುವ ಪ್ರಕ್ರಿಯೆ ಇದೆಯಲ್ಲ, ಅದು ಅತ್ಯಂತ ಪವಿತ್ರವಾದ ಕ್ರಿಯೆ. ಗಮನಿಸಿ, ಇಲ್ಲಿ ತೆಂಗಿನಕಾಯಿ ಅಂದ್ರೆ ಕೇವಲ ಕಾಯಿ ಅಲ್ಲ, ಅದು ನಿಮ್ಮ ದೇಹದ ಸಂಕೇತ. ಹೌದು ಸ್ನೇಹಿತರೆ, ತೆಂಗಿನಕಾಯಿಗೆ ಇರುವ 3 ಕಣ್ಣುಗಳು ಶಿವನ ಸಂಕೇತ. ಅದರಲ್ಲಿ ತುಂಬುವ ತುಪ್ಪ ವಿಷ್ಣುವಿನ ಸಂಕೇತ. ಅಂದರೆ ಶಿವ ಮತ್ತು ವಿಷ್ಣುವಿನ ಅವತಾರವೇ ಅಯ್ಯಪ್ಪ ಎಂದು ಸಾರಲು ಈ ಪದ್ಧತಿ ಇದೆ. ಜೊತೆಗೆ ಹಸುವಿನ ತುಪ್ಪ ಬೇಗ ಕೆಡುವುದಿಲ್ಲ,
ಅಷ್ಟು ದೂರದ ಪ್ರಯಾಣಕ್ಕೆ ಇದು ಬೆಸ್ಟ್ ಆಹಾರ. ಇನ್ನು ಊಟದ ವಿಚಾರದಲ್ಲಿ ಸಾತ್ವಿಕ ಆಹಾರವನ್ನೇ ಸೇವಿಸಬೇಕು. ಮಸಾಲೆಯುಕ್ತ ಆಹಾರ ತಿಂದರೆ ನಿದ್ದೆ ಹೆಚ್ಚು ಬರುತ್ತದೆ, ಆಲಸ್ಯ ಉಂಟಾಗುತ್ತದೆ. ಬೆಟ್ಟ ಹತ್ತುವವನಿಗೆ ಆಲಸ್ಯ ಇರಬಾರದು ಅಲ್ವಾ? ಇನ್ನು ಯಾತ್ರೆ ಮುಗಿಸಿ ಬರುವಾಗ ಅಥವಾ ಮಾಣಿಕಾಪುರಂ ಅಮ್ಮನವರ ಸನ್ನಿಧಿಯಲ್ಲಿ ಬಹಳ ಜನ ಭಕ್ತರು ಒಂದು ತಪ್ಪು ಮಾಡುತ್ತಾರೆ. ಅದು ನಿಮ್ಮ ಮನೆಗೆ ಕಂಟಕವಾಗಬಹುದು. ದೇವಸ್ಥಾನದ ಗಂಟೆ ತಂದರೆ ಪುಣ್ಯ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಸ್ನೇಹಿತರೆ, ಒಂದನ್ನ ಗಮನಿಸಿ, ಅಲ್ಲಿನ ಮರಗಳಿಗೆ ಅಥವಾ ಗುಡಿಗೆ ಕಟ್ಟಿರುವ ಗಂಟೆಗಳನ್ನ ಯಾರೋ ಭಕ್ತರು ತಮ್ಮ ಕಷ್ಟಗಳು ಕಳೆಯಲಿ, ರೋಗಗಳು ದೂರವಾಗಲಿ ಎಂದು ಹರಕೆ ಹೊತ್ತು ಕಟ್ಟಿರುತ್ತಾರೆ. ನೀವು ಆ ಗಂಟೆಯನ್ನ ಬಿಚ್ಚಿಕೊಂಡು ಮನೆಗೆ ತಂದರೆ ಅವರ ಕಷ್ಟಗಳನ್ನ ಮತ್ತೆ ಪಾಪಗಳನ್ನ ನೀವೇ ನಿಮ್ಮ ಮನೆಗೆ ಹೊತ್ತು ತಂದ ಹಾಗೆ. ಹಾಗಾಗಿ ಅಲ್ಲಿರುವ ಯಾವ ವಸ್ತುವನ್ನ ಮನೆಗೆ ತರಬೇಡಿ. ಪ್ರಸಾದ ಮತ್ತು ಆಶೀರ್ವಾದವನ್ನ ಮಾತ್ರ ನಿಮ್ಮ ಮನೆಗೆ ತನ್ನಿ. ಕೊನೆಯದ್ದಾಗಿ, ಮುಂದಿನ ವರ್ಷ ಅಂದರೆ 2025 ಮತ್ತು 26ರ ಮಂಡಲ ಪೂಜೆ ಮತ್ತು ಮಕರ ವಿಳಕ್ಕು ದಿನಾಂಕಗಳನ್ನ ಈಗಲೇ ಬರೆದಿಟ್ಟುಕೊಳ್ಳಿ. ಮೊದಲನೆಯದ್ದಾಗಿ ಮಂಡಲ ಪೂಜೆ ಆರಂಭ ಅಂದರೆ ನವೆಂಬರ್ 17, 2025 ವೃಶ್ಚಿಕಂ 1ರಲ್ಲಿ ಶುರುವಾಗುತ್ತೆ. ಮಂಡಲ ಪೂಜೆ ಮುಕ್ತಾಯ ಡಿಸೆಂಬರ್ 27, 2025. ಮಕರ ವಿಳಕ್ಕು ಉತ್ಸವ ಆರಂಭ ಡಿಸೆಂಬರ್ 30, 2025. ಮಕರ ಸಂಕ್ರಾಂತಿ ಅಥವಾ ಮಕರ ಜ್ಯೋತಿ ದರ್ಶನ ಜನವರಿ 14, 2026ರಲ್ಲಿ ಶುರುವಾಗುತ್ತೆ. ದೇವಸ್ಥಾನದ ಬಾಗಿಲು ಮುಚ್ಚುವುದು ಜನವರಿ 20, 2026ರಂದು. ಸ್ನೇಹಿತರೆ, ಈ ವ್ರತ ಅನ್ನೋದು ಕೇವಲ ಸಂಪ್ರದಾಯ ಅಲ್ಲ, ಇದು ಮನುಷ್ಯನನ್ನ ದೈವಿಕ ಹಂತಕ್ಕೆ ಏರಿಸುವ ಒಂದು ಶಿಸ್ತಾಗಿರುತ್ತೆ. ನಿಮಗೂ ಕೂಡ ಶಬರಿಮಲೆಗೆ ಹೋಗುವ ಆಸೆ ಇದೆಯಾ ಅಥವಾ ಈಗಾಗಲೇ ಮಾಲೆ ಹಾಕಿದ್ದೀರಾ? ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕಮೆಂಟ್ ಮಾಡಿ. ಇದರಿಂದ ನಿಮಗೂ ಪುಣ್ಯ ಸಿಗುತ್ತೆ, ಓದುವವರಿಗೂ ನೆಮ್ಮದಿ ಸಿಗುತ್ತೆ. ಈ ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಅಯ್ಯಪ್ಪ ಭಕ್ತರ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ. ಇದೇ ರೀತಿಯ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ಮೇಲೆ ಗಮನವಿರಲಿ. ಸ್ವಾಮಿಯೇ ಶರಣಮಯ್ಯಪ್ಪ. Oh